ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ಇನ್ಸ್ಟಂಟ್ ದೋಸೆ ಮಾಡಿ ತೋರಿಸ್ತೀನಿ. ದಿಢೀರವಾಗಿ 5 ನಿಮಿಷದಲ್ಲಿ ನಾವು ದೋಸೆ ಕ್ರಿಸ್ಪಿಯಾಗಿ ಮಾಡ್ಕೋಬೋದು. ಹಾಗಿದ್ರೆ ಸ್ನೇಹಿತರೆ, ವೀಕ್ಷಕರೇ, ನಿಮಗೂ ಕೂಡ ದೋಸೆ ತಿನ್ನಬೇಕಂತ ಅಂದ್ಕೊಂಡ್ರೆ ಸ್ವಲ್ಪ ಕೂಡ ಲೇಟ್ ಮಾಡದೆ ಈ ಥರ ಕ್ರಿಸ್ಪಿನೆಸ್ ಇರುವಂಥ ದೋಸೆ ಟ್ರೈ ಮಾಡ್ಬೋದು ಸ್ನೇಹಿತರೆ. ಹಾಗಾದರೆ ನಾನು ಕೂಡ ಇವತ್ತು ಕ್ರಿಸ್ಪಿಯಾಗಿ ದೋಸೆ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಖಂಡಿತವಾಗಿ ನೀವು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ನೋಡಿಕೊಂಡು ಹೋಗ್ಬೋದು. ನಿಮಗೂ ಕೂಡ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೋಡ್ತಾ ಇರ್ಬೋದು ಎಷ್ಟು ಕೆಂಪಿಗೆ ಮತ್ತು ಎಷ್ಟು ಕ್ರಿಸ್ಪಿಯಾಗಿ ದೋಸೆ ಆಗಿರುವಂಥದ್ದು. ಇದನ್ನು ನಾವು ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ತಡ ಮಾಡದೆ ಹೋಗಿ ನೋಡೋಣ. ಇವಾಗ ನೋಡಿ, ದೋಸೆ ಮಾಡೋದಕ್ಕಾಗಿ ಫಸ್ಟಿಗೆ ಒಂದು ಮಿಕ್ಸಿ ಜಾರ್ ತೊಗೋಬೇಕು. ಮಿಕ್ಸಿ ಜಾರಲ್ಲಿ ನೋಡಿ ನಾನು ಏನು ಹಾಕ್ತಾಯಿದ್ದೀನಿ ಅಂದರೆ ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ಸಣ್ಣಗಿರುವಂಥ ರವೆ ತೊಗೊಳ್ಳಿ, ಇಲ್ಲ ಸಣ್ಣ ಇಲ್ಲಾಂದರೆ ಸ್ವಲ್ಪ ದಪ್ಪ ಇರುವಂಥ ರವೆ ಇದ್ದರೂ ಕೂಡ ಸ್ವಲ್ಪ ಫಸ್ಟಿಗೆ ಗ್ರೈಂಡ್ ಮಾಡ್ಕೊಂಡು ತೊಗೋಬೇಕಾಗತ್ತೆ ನಾವು. ಇವಾಗ ನಾನು 1 ಬಟ್ಲಷ್ಟು ರವೆ ತೊಗೊಂಡಿದ್ದೀನಿ. 1 ಬಟ್ಲಷ್ಟು ರವೆಗೆ 2 ಸ್ಪೂನಷ್ಟು ಕಡಲೆ ಹಿಟ್ಟು. ಇದನ್ನು ಪರ್ಫೆಕ್ಟಾಗಿ ಮಾಡ್ಕೋಬೇಕಂದ್ರೆ ನೀವು ಕೂಡ ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಎಲ್ಲನೂ ಕೂಡ ಕರೆಕ್ಟಾಗಿ ಮಾಡ್ಕೊಂಡ್ಬಿಡಿ. ಹಾಗೆ ನೋಡಿ 2 ಚಮಚದಷ್ಟು ಗೋಧಿ ಹಿಟ್ಟು. ಎಲ್ಲನೂ ಕೂಡ ಸಮ ಪ್ರಮಾಣದಲ್ಲಿ ನಾವು ಎಷ್ಟೆಷ್ಟು ಹಾಕ್ತೀವಿ ಅದ್ರ ಮುಖಾಂತರ ನಮ್ಮ ದೋಸೆ ಕ್ರಿಸ್ಪಿಯಾಗಿ ನೋಡ್ಬೋದು, ಕಲರ್ಫುಲ್ಲಾಗಿ ಬರುತ್ತೆ. ಹಾಗೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಕ್ರಿಸ್ಪಿಯಾಗಿ ಬರೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಅಕ್ಕಿ ಹಿಟ್ಟು. ಇವಾಗ ನೋಡ್ತಾ ಇರ್ಬೋದು, ಕಡಲೆ ಹಿಟ್ಟು 2 ಸ್ಪೂನಷ್ಟು ಮತ್ತು ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಹಾಕಿದ್ದೀನಿ. ಆಮೇಲೆ 2 ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಇವಿದಿಷ್ಟು ಕೂಡ ಫಸ್ಟಿಗೆ ನಾವೀಗ ಒಂದು ಸರ್ತಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಇವಾಗ ನೋಡ್ತಾ ಇರ್ಬೋದು, ಪೂರ್ತಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಪೂರ್ತಿಯಾಗಿ ಹಿಟ್ಟು ಥರ ಆಗಿರುವಂಥದ್ದು. ಆಮೇಲೆ ನಾನು ಏನು ಹಾಕ್ತೀನಿ ಅಂದರೆ ಸ್ನೇಹಿತರೆ, 1 ಬಟ್ಲಷ್ಟು ಮೊಸರು ಹಾಕ್ತಾಯಿದ್ದೀನಿ. ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಇವಾಗ 1 ಬಟ್ಲಷ್ಟು ಮೊಸರು ಹಾಕಿ ಸ್ವಲ್ಪ ಮೇಲಿಂದ ನೀರು ಹಾಕಿ ಚೆನ್ನಾಗಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ನಾವು ಗ್ರೈಂಡ್ ಮಾಡ್ಕೊಂಡು ಬರೋಣ. ತುಂಬಾ ದಿಢೀರವಾಗಿ ಸ್ವಲ್ಪ ಟೈಮ್ ಇದ್ದರೆ ಈ ಥರ ಕ್ರಿಸ್ಪಿಯಾಗಿದ್ದು ಕೂಡ ನಾವು ದೋಸೆ ಮಾಡ್ಕೋಬೋದು. ಇವಾಗ ನೋಡಿ ಗ್ರೈಂಡ್ ಮಾಡ್ಕೊಂಡು ಬಂದೆ. ಒಂದು ಬೌಲಲ್ಲಿ ತೆಗಿತಾ ಇದ್ದೀನಿ. ನಾವು ದೋಸೆ ಹಿಟ್ಟು ಯಾವ ರೀತಿ ಹಿಟ್ಟು ರುಬ್ಕೊಳ್ತೀವಿ, ಹದವಾಗಿ ಯಾವ ರೀತಿ ಬೇಕು ಅದೇ ರೀತಿಯಾಗಿ ಇದು ಕೂಡ ನಾವು ರುಬ್ಕೋಬೇಕು. ಸ್ವಲ್ಪ ಏನಾದರೂ ನಿಮಗೆ ಗಟ್ಟಿ ಅನಿಸಿದರೆ ನೀರು ಹಾಕ್ಬೋದು. ಇವಾಗ ನೋಡಿ ನಾನು ಪೂರ್ತಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಹಿಟ್ಟು ನೋಡ್ತಾ ಇರ್ಬೋದು, ಚೆನ್ನಾಗಿ ರುಬ್ಕೊಂಡಿರೋವಂಥದ್ದು. ಈ ಥರ ನೋಡಿ, ಎಷ್ಟು ಗಟ್ಟಿಯಾಗಿಲ್ಲ ಮತ್ತು ಎಷ್ಟು ತೆಳುವಾಗಿಲ್ಲ, ಮೀಡಿಯಮ್ ಆಗಿ ದೋಸೆ ಹಿಟ್ಟು ಯಾವ ಥರವಾಗಿ ರುಬ್ತೀವಿ ಅದೇ ರೀತಿಯಾಗಿ ರುಬ್ಕೊಂಡಿದ್ದೀನಿ. ಇದು ರವೆ ಅಲ್ವಾ ಸ್ನೇಹಿತರೆ, ಏನಾಗುತ್ತೆ ಅಂದರೆ ಸ್ವಲ್ಪ ಹೊತ್ತು ಬಿಟ್ವಿ ಅಂದರೆ ಮತ್ತೆ ಸ್ವಲ್ಪ ಗಟ್ಟಿಯಾಗುತ್ತೆ. ಹಾಗಾಗಿ ಒಂದು 2ರಿಂದ 3 ನಿಮಿಷ ಬಿಟ್ಬಿಡೋಣ. 2ರಿಂದ 3 ನಿಮಿಷ ಆದಮೇಲೆ ನೋಡೋಣ. ಇವಾಗ ಒಂದು 2ರಿಂದ 3 ನಿಮಿಷ ಆಗಿದ ಮೇಲೆ ನೋಡಿ, ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರುವಂಥದ್ದು. ಆಮೇಲೆ ಏನು ಮಾಡಬೇಕಂದ್ರೆ, ನಾವು ದೋಸೆ ಹಾಕುವಾಗ ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ನಾನು ಅಡುಗೆ ಸೋಡಾ ಬಳಸ್ತಾ ಇದ್ದೀನಿ. ಅಡುಗೆ ಸೋಡಾ ಹಾಕಿ ಸ್ವಲ್ಪ ಅದ್ರ ಮೇಲೆ ನೀರು ಹಾಕ್ತಾಯಿದ್ದೀನಿ. ಈ ಥರ ನೀರು ಹಾಕಿದ ತಕ್ಷಣ ನಾವು ಇದನ್ನು ದೋಸೆ ಹಿಟ್ಟು ಪರ್ಫೆಕ್ಟಾಗಿ ಕಲಿಸ್ಬೇಕು. ಎಷ್ಟೊತ್ತು ಕಲಿಸ್ತೀವಿ ಅಷ್ಟು ಚೆನ್ನಾಗಿ ದೋಸೆ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಕೂಡ ಬರುತ್ತೆ. ಸೆಟ್ ದೋಸೆ ಕೂಡ ನೀವೆರಡೂ ಕೂಡ ಚೆನ್ನಾಗಿ ಮಾಡ್ಕೋಬೋದು. ಹಾಗಾಗಿ ಈ ಥರ ಫಸ್ಟ್ ನೋಡಿ, ಈ ಸೋಡಾ ಹಾಕಿದ ತಕ್ಷಣ ಚೆನ್ನಾಗಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ. ಇವಾಗ ಇದು ಹಿಟ್ಟು ರೆಡಿ ಆಗಿರುವಂಥದ್ದು. ಬನ್ನಿ, ನಾನು ತವಾ ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ತವಾ ಮೇಲೆ ನಾವು ಇದು ದೋಸೆ ಯಾವ ರೀತಿ ಹಾಕಬೇಕಂತ ನೋಡಿಬಿಡಿ. ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ನೀರು ಈ ಥರ ಹಾಕಬೇಕು. ಎಲ್ಲ ಕಡೆ ನೀರು ಹಾಕಿ ನಾವು ಇವಾಗ ಸ್ವಲ್ಪ ತವಾ ಚೆನ್ನಾಗಿ ಬಿಸಿಯಾಗಿರುವಂಥದ್ದು. ನೀರು ಮತ್ತು ಎಣ್ಣೆ ಎಲ್ಲ ಕಡೆ ಚೆನ್ನಾಗಿ ಅಂಟ್ಕೋಬೇಕು. ಅದನ್ನು ಮತ್ತು ಈ ಥರ ಕಾಟನ್ ಬಟ್ಟೆ ಇಲ್ಲ ಟಿಶ್ಯೂ ಪೇಪರ್ ತೊಗೊಂಡು ಈ ಥರ ಕ್ಲೀನಾಗಿ ಒರೆಸ್ಕೊಂಡು ತೊಗೊಳ್ಳಿ. ಈ ಥರ ಒರೆಸ್ಕೊಂಡು ತೊಗೊಂಡು ನಾವು ಇವಾಗ ಸ್ಟವ್ ಹೈ ಫ್ಲೇಮ್ ಇರುವಂಥದ್ದು ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಾವು ಇದನ್ನು ದೋಸೆ ಹಾಕಬೇಕು. ನೋಡಿ, ಸಣ್ಣ ಉರಿಯಲ್ಲಿ ಸ್ಟವ್ ಇಟ್ಕೊಂಡಿದ್ದೀನಿ. ಆಮೇಲೆ ಈ ಥರ ದೋಸೆ ಹಾಕ್ತಾಯಿದ್ದೀನಿ. 2 ಸ್ಪೂನಷ್ಟು ಹಿಟ್ಟು ಹಾಕಿ ಚೆನ್ನಾಗಿ ಅಗಲವಾಗಿ ದೋಸೆ ಮಾಡ್ಕೋಬೇಕು. ನಿಮಗೆ ಕ್ರಿಸ್ಪಿಯಾಗಿ ಬೇಕಾ, ಸೆಟ್ ದೋಸೆ ಬೇಕಾ, ಎರಡೂ ಕೂಡ ಚೆನ್ನಾಗಿ ಬರುತ್ತೆ. ಖಂಡಿತವಾಗಿ ಟ್ರೈ ಮಾಡಿ. ಇವಾಗ ನೋಡಿ, ಚೆನ್ನಾಗಿ ಮೇಲಿಂದ ಎಣ್ಣೆ ಹಾಕಿ ಕ್ರಿಸ್ಪಿ ಆಗೋವರೆಗೂ ಕೂಡ ದೋಸೆ ಬೇಯಿಸಬೇಕು. ದೋಸೆ ಬೇಯಿಸುವಾಗ ಹೈ ಫ್ಲೇಮ್ ಇಡೋದಕ್ಕೆ ಹೋಗ್ಬಿಡಿ. ಸಣ್ಣ ಉರಿಯಲ್ಲಿ ಮಾಡಿದ್ರೆ ನಮಗೆ ಇದು ದೋಸೆ ಕ್ರಿಸ್ಪಿನೆಸ್ ಆಗಿ ಬರುತ್ತೆ. ಯಾಕಂದರೆ ಇದು ನಾವು ರವೆಯಿಂದ ಮಾಡ್ತಾ ಇರೋವಂಥದ್ದಲ್ವ, ಹಾಗಾಗಿ ರವೆಯಲ್ಲಿ ಮಾಡುವಂಥ ದೋಸೆ ಸಣ್ಣ ಉರಿಯಲ್ಲಿ ಇರಬೇಕಾಗತ್ತೆ. ಇವಾಗ ನೋಡಿ, ಕ್ರಿಸ್ಪಿಯಾಗಿ ಆಗಿರುವಂಥದ್ದು, ಕಲರ್ ಕೂಡ ತುಂಬಾ ಚೆನ್ನಾಗಿ ಚೇಂಜ್ ಆಗಿರುವಂಥದ್ದು. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ, ಎಷ್ಟು ಕಲರ್ಫುಲ್ಲಾಗಿ ನೋಡಿ, ಸೇಮ್ ನಾವು ಅಕ್ಕಿ ದೋಸೆ ಮಾಡ್ತೀವಲ್ಲ ಅದೇ ರೀತಿಯಾಗಿ ಬಂದಿರೋವಂಥದ್ದು. ಖಂಡಿತವಾಗಿ ವೀಕ್ಷಕರೇ, ನೀವು ಕೂಡ ಇನ್ಸ್ಟಂಟ್ ದೋಸೆ ಮಾಡ್ಕೋಬೇಕಂತ ಏನಾದರೂ ತಿನ್ನಬೇಕಂತ ಅಂದ್ಕೊಂಡ್ರೆ ಈ ದೋಸೆ ಟ್ರೈ ಮಾಡಿ. ಖಂಡಿತವಾಗಿ ಈಸಿಯಾಗಿ ಆಗುತ್ತೆ ಮತ್ತು ಸ್ವಲ್ಪನೇ ಟೈಮ್ ಇದ್ದರೆ ಸಾಕು, ದೋಸೆ ಕ್ರಿಸ್ಪಿಯಾಗಿ ಮಾಡ್ಕೋಬೋದು. ಇದೇ ರೀತಿ ಇನ್ನೊಂದು ಕೂಡ ದೋಸೆ ನಾನು ಹಾಕ್ತೀನಿ ನೋಡಿ.
ದೋಸೆ ಹಾಕುವಾಗ ತವಾ ಬಿಸಿ ಆದರೆ ತವಾ ಸ್ವಲ್ಪ ಸಣ್ಣ ಉರಿ ಇಟ್ಕೋಬೇಕು. ಮೇಲಿಂದ ಸ್ವಲ್ಪ ನೀರಿಗೆ ಈ ಥರ ಚಿಂಪಡಿಸಿ ಮತ್ತೆ ಒರೆಸ್ಕೊಂಡು ತೊಗೊಂಡು ಇವಾಗ ನಾವು ದೋಸೆಗೆ ಹಾಕ್ಬೋದು. ನೋಡಿ ನಾನು ಹಾಕ್ತಾಯಿದ್ದೀನಿ ನೋಡಿ, ಇದೇ ರೀತಿಯಾಗಿ ಹಾಕ್ಕೊಳ್ಳಿ. ಯಾಕಂದರೆ ದೋಸೆ ಹಾಕುವಾಗ ನಾವು ತವಾ ಮೇಲೆ ಎಣ್ಣೆ ಏನಾದರೂ ಹಚ್ಚಿಬಿಟ್ವಿ ಅಂದರೆ ದೋಸೆ ಪರ್ಫೆಕ್ಟಾಗಿ ಬರಲ್ಲ. ಹಾಗಾಗಿ ಸ್ವಲ್ಪ ಎಣ್ಣೆ ನೀರು ಚಿಂಪಡಿಸಿ ಆಮೇಲೆ ಒರೆಸ್ಕೊಂಡು ತೊಗೊಂಡು ಈ ಥರ ದೋಸೆ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ, ಸೆಟ್ ದೋಸೆ ಕೂಡ ಬರುತ್ತೆ. ನೋಡ್ತಾ ಇರ್ಬೋದು ಎರಡೂ ಕೂಡ ದೋಸೆ. ಇನ್ನೊಂದು ಕೂಡ ಹಾಕಿದ್ದೀನಿ, ಅದು ಕೂಡ ಕ್ರಿಸ್ಪಿಯಾಗಿ ಬರ್ತಾ ಇರುವಂಥದ್ದು. ಈ ಥರ ಕ್ರಿಸ್ಪಿ ಆದಮೇಲೆ ನಾನು ದೋಸೆ ತೆಗಿತಾ ಇದ್ದೀನಿ. ಖಂಡಿತವಾಗಿ ದೋಸೆ ಜೊತೆಗೆ ಚಟ್ನಿ ಕೂಡ ತಿನ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಪಲ್ಯ ಕೂಡ ಮಾಡ್ಕೊಂಡು ತಿನ್ಬೋದು. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ದಿಢೀರವಾಗಿ ರೆಡಿ ಮಾಡ್ಕೋಬೋದು. ನಾನು ಇದಕ್ಕೆ ಚಟ್ನಿ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಚಟ್ನಿ ದೋಸೆ ಪರ್ಫೆಕ್ಟಾಗಿ ಟೇಸ್ಟಿಯಾಗಿ ರೆಡಿ ಆಗಿರೋವಂಥದ್ದು, ಹಾಗಾಗಿ ಟ್ರೈ ಮಾಡ್ಬೋದು. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಧನ್ಯವಾದ.